ಶೂದ್ರರು ಅಂದಿದ ತಕ್ಷಣ ಒಕ್ಕಲಿಗರು ಲಿಂಗಾಯತರು ಆಕ್ರಮಿಸ್ಕೊಂಡ್ಬಿಟ್ರೆ, ಶೂದ್ರರ ಹೆಸರಲ್ಲಿ ಅವ್ರು ಜಾಸ್ತಿ ತಗೊಂಡ್ಬಿಟ್ರು. ಮತ್ತೆ ಹಿಂದುಳಿದವರಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಾವೂರ್ ಕಮಿಷನ್ ಬಂದಾಗ ಮತ್ತೆ ಕುರುಬರು ಅದನ್ನ ಹೆಚ್ಚು ಆಕ್ರಮಿಸ್ಕೊಂಡ್ರು. ಈಗ ಬೇರೆ ಸಮುದಾಯಗಳಿಗೆ ಯಾರಿಗೂ ಇಲ್ದಂಗ ಆಗ್ಬಿಡುದು, ಬಹಳ ಕಡಿಮೆ ಆಗ್ಬಿಡುದು. ಕುರುಬರು ಹೆಚ್ಚದನ್ನ ಇದು ಪಡ್ಕೊಳ್ಳೋಕೆ ಶುರು ಮಾಡಿದ್ರು. ಒಳ ಮೀಸಲಾತಿ ಮಾಡ್ಬೇಕಾಗಿತ್ತು. ಅದ್ರ ಉದ್ದೇಶನೇ ಈಡೇರ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ನೀವು ಒಳ ಮೀಸಲಾತಿ ಎಲ್ಲಿಂದ ಕೊಡ್ತೀರಿ? ಈಗ ಇವತ್ತು ಮಾತಾಡ್ತಾ ಇರೋದು ನೋಡಿದ್ದು ಅಂದ್ರೆ ಎಲ್ಲ ಸಮುದಾಯಗಳು ಈಕ್ವಲ್ ಆಗಿ ಕೊಡ್ಬೇಕು ಅಂತ ಹೇಳಿದ್ರೆ, ಈಕ್ವಲ್ ಆಗಿ ಕೊಡೋದಿಲ್ಲ, ಒಳ ಮೀಸಲಾತಿ ಹಾಕ್ಬೇಕು. ಇದು ಕಾಂತರಾಜ್ ವರದಿನೇ ಕೊಡದೆ ಹೋದ್ರಲ್ಲ. ಜಯಪ್ರಕಾಶ್ ಹೆಗಡೆ ಕೊಟ್ರು. ಕಾಂತರಾಜ್ಗೆ 2 ಟರ್ಮ್ ಅವಕಾಶ ಕೊಟ್ಟಾಗ ಕೂಡ ನಾವು ವರದಿ ಕೊಡ್ಲೇ ಇಲ್ಲ. ಜಯಪ್ರಕಾಶ್ ಹೆಗಡೆ ಅದನ್ನೇ ಕಾಂತರಾಜ್ ವರದಿನೇ ಕೊಟ್ಟೆ ಅಂತ ಇವ್ರು ಹೇಳ್ತಾರೆ. ಬಟ್ ಜಯಪ್ರಕಾಶ್ ಹೆಗಡೆ ಹೇಳ್ತಾರೆ ನಾನ್ ಕಾಂತರಾಜ್ ವರದಿ ಆಧಾರದ ಮೇಲೆ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಆ ಗೊಂದಲ ಇದೆ. ಅದು ಗತಿ ಆಗಿದ್ದೆ ಕಂಟಿನ್ಯೂ ಆಗಿದೆ. ಸೇಮ್ ಇಲ್ಲೂ ಕಂಟಿನ್ಯೂ ಆಗಿದೆ. ಟಿಪ್ಪುವಿನ 100 ವರ್ಷದ ನಂತರ ನಾಲ್ವಡಿಯ 100 ವರ್ಷದ ನಂತರ ದೇವರಾಜ ಪರಂಪರೆ ಹೀಗೆ ಬರುತ್ತೆ. ಇವತ್ತು ಇನ್ನೊಬ್ಬ ದೇವರಾಜ ಅರಸಬೇಕು, ಇನ್ನೊಬ್ಬ ಬಸವಣ್ಣ ಬೇಕು, ಇನ್ನೊಬ್ಬ ಟಿಪ್ಪು ಬೇಕು, ನಮ್ಗೆ ಇನ್ನೊಬ್ಬ ನಾಲ್ವಡಿ ಬೇಕು ಅನಿಸ್ತಾ ಇದೆ. ನಮ್ಗೆ ಇಲ್ಲಿ ಒಂದು ನಿರ್ವಾತ ಕಾಣಿಸ್ತಾ ಇದೆ. ವಿಪರ್ಯಾಸ ಈ ಒಳ ಮೀಸಲಾತಿ ಒಳಗ ಕಾಣ್ತಾ ಇದೆ. ಅಲ್ಲಿ ಒಂದು ಮಾತನ್ನು ಹೇಳ್ಬಿಟ್ಟು ನಾನು ಮುಂದುವರಿಸ್ತೀನಿ. ಅಲ್ಲಿ ಲೋಹಿಯ ಒಂದ್ ಮಾತು ಹೇಳ್ತಾರೆ, ನೀವು ಮೀಸಲಾತಿ ಪಡ್ಕೊಂಡು ನಿಮಗಿಂತಲೂ ಕೆಳಗಡೆ ಇರೋರಿಗೆ ಕೊಡಲ್ಲ ಅಂತ ಹೇಳಿದಾಗ ಅದೊಂದು ಮಾಡದೇ ಇದ್ದಿದ್ರೆ ನೀವು ಗಾಂಧಿಗಿಂತಲೂ ದೊಡ್ಡ ವ್ಯಕ್ತಿ ಆಗ್ಬಿಡ್ತಾ ಇದ್ರಿ ಅಂತ ವಿಶ್ವೇಶ್ವರಯ್ಯನವ್ರಿಗೆ ಡಾಕ್ಟರ್ ರಾಮನವರು ಲೋಹಿಯ ಹೇಳ್ತಾರೆ ಮಾತನ್ನ. ಈಗಲೂ ಅದಾದ್ಮೇಲೆ ನೋಡಿ ಹೆಂಗೆ ಅದು ಕಂಟಿನ್ಯೂಟಿ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಮೇಲಿನವ್ರು ಯಾವಾಗಲೂ ಕೆಳಗಿನವ್ರನ್ನ ತೊಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಅಲ್ಲಿಗೋಸ್ಕರ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಏನ್ ಮಾಡಿದ್ರು, ಶೂದ್ರರು ಕೊಡ್ಬೇಕು ಅಂತ ಹೇಳಿದಾಗ ಅಲ್ಲಿ ಮೇಜರ್ ಆಗಿದ್ದಂತವ್ರು ಒಕ್ಕಲಿಗರು ಲಿಂಗಾಯತರು. ಶೂದ್ರರು ಅಂದಿದ ತಕ್ಷಣ ಒಕ್ಕಲಿಗರು ಲಿಂಗಾಯತರು ಆಕ್ರಮಿಸ್ಕೊಂಡ್ಬಿಟ್ರೆ, ಶೂದ್ರದ ಹೆಸರಲ್ಲಿ ಅವ್ರು ಜಾಸ್ತಿ ತಗೊಂಡ್ಬಿಟ್ರು. ಮತ್ತೆ ಹಿಂದುಳಿದವರಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಾವೂರ್ ಕಮಿಷನ್ ಬಂದಾಗ ಮತ್ತೆ ಕುರುಬರು ಅದನ್ನ ಹೆಚ್ಚು ಆಕ್ರಮಿಸ್ಕೊಂಡ್ಬಿಟ್ರು. ಈಗ ಬೇರೆ ಸಮುದಾಯಗಳಿಗೆ ಯಾರಿಗೂ ಇಲ್ದಂಗ ಆಗ್ಬಿಡುದು, ಬಹಳ ಕಡಿಮೆ ಆಗ್ಬಿಡುದು. ಕುರುಬರು ಹೆಚ್ಚದನ್ನ ಇದು ಪಡ್ಕೊಳ್ಳೋಕೆ ಶುರು ಮಾಡ್ಬಿಟ್ರು. ಅಂದ್ರೆ ಹೆಂಗೆ ತಮ್ಮ ಕೆಳಗಡೆ ಇರುವಂತವ್ರನ್ನ ತುಳಿದು ಇನ್ನೊಂದು ಕಮ್ಯುನಿಟಿಗಳು ದೊಡ್ಡ ಕಮ್ಯುನಿಟಿಗಳು ಆಗ್ತಾ ಹೋಗ್ತಾವೆ ಅಂತ ಹೇಳ್ಬಿಟ್ಟಿದೆ ಆಗ್ಲಿಕ್ಕೆ. ಈಗ ನೋಡಿ ಹೊಲೆಯರು ಮಾದಿಗರು ಅಷ್ಟು ನಾವೆಲ್ಲ ಒಂದೇ ಅಂತ ಮಾತಾಡ್ತಾ ಇದ್ದಂತವ್ರು, ಅವರ ಪಾಲಿನ ಪ್ರಶ್ನೆ ಬಂದಾಗ, ಪಾಲುದಾರಿಕೆಯ ಪ್ರಶ್ನೆ ಬಂದಾಗ ನಮಗ್ ಜಾಸ್ತಿ ಕೊಡ್ಬೇಕು ಅಂತ ಇಬ್ರು ಹೋರಾಟ ಕೇಳಿದ್ಬಿಟ್ರು. ಒಂದು ತಾಯಿಯ ಮಕ್ಕಳಾಗಿ ಕೆಲಸ ಮಾಡಿದವರು ದಲಿತ ಚಳವಳಿಯಲ್ಲಿ ಇವತ್ತು ಕ್ಲೀನ್ ಆಗಿ ಡಿವೈಡ್ ಆಗ್ಬಿಟ್ರಲ್ಲ. ಸಿದ್ಲಿಂಗಯ್ಯ ಅವ್ರದ್ದು ಕವನ ಸಂಕಲನ ಹೆಸರೇ ಹೊಲೆಮಾದಿಗರ ಹಾಡು. ಅಂದ್ರೆ ಹೊಲೆಮಾದಿಗ ಅದು ಜೋಡಿ ಪದ, ಅದು ಬೇರೆ ಬೇರೆ ಅಲ್ಲ. ಇಲ್ಲ, ಕರೆಕ್ಟ್. ಅದು ಅವ್ರದ್ದು ಹೊಲೆಮಾದಿಗರ ಹಾಡು ಅಂದ್ರೆ ನಾವೆರಡು ಬೇರೆ ಬೇರೆ ಅಲ್ಲ, ನಾವೆರಡು ಒಂದೇ ಅಂತ ಹೇಳುವಂತಹ ಒಂದು ಸಂದೇಶ. ಅದ್ರ ಜೊತೆಗೆ ದೇವನೂರು ಮಾದೇವ ಒಂದು 2 ತಲೆ ಗರುಡನ ಕಥೆ ಹೇಳ್ತಾರೆ. ಅದು ಕೂಡ ಸಾಂಕೇತಿಕ. ಯಾಕಂದ್ರೆ 2 ತಲೆ ಇದ್ರು ಕೂಡ ಹೃದಯ ಒಂದೇ, ದೇಹ ಒಂದೇ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಿದ್ರು, ದೇಹ ಒಂದೇ ಅಂತ. ಈ ಎಲ್ಲಾ ಉಪಮೆಗಳು ಕೂಡ ಇವತ್ತು ಕೊಚ್ಕೊಂಡು ಹೋಗ್ಬಿಟ್ವಲ್ಲ. ಹೆಂಗ್ ಕೊಚ್ಕೊಂಡದು, ಯಾಕೆ ಕೊಚ್ಕೊಂಡದು ಅಂದ್ರೆ ಇವರು ಹೃದಯಕ್ಕೆ ಅಂಬೇಡ್ಕರ್ ಬಿದ್ದಿಲ್ವಾ? ಅಂದ್ರೆ ಇಷ್ಟು ದಿನ ಮಾಡಿದ ಹೋರಾಟ ಹಂಗಾದ್ರೆ ಏನು? ಆ ಹೋರಾಟಕ್ಕೊಂದು ಬೆಲೆ ಇಲ್ವಾ? ಅದಕ್ಕೊಂದು ಮೌಲ್ಯ ಇಲ್ವಾ? ಅದಕ್ಕೊಂದು ನೈತಿಕವಾದಂತಹ ಒಂದು ನೈತಿಕ ಮೌಲ್ಯ ಇಲ್ವಾ? ಇದೆಲ್ಲ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಇವತ್ತು ಆ ಡಿವಿಷನ್ ಇದೆಯಲ್ಲ, ಆ ಡಿವಿಷನ್ ಇವತ್ತಿಗೆ ನಿಲ್ಲುವಂತದಲ್ಲ. ನನಗೆ ಈಗ ನೋಡಿದಾಗ ಅದೊಂದು ದೊಡ್ಡ ಪೊಲಿಟಿಕಲ್ ಡಿವಿಷನ್ ಆಗಿ ಪೊಲಿಟಿಷಿಯನ್ಸ್ ಇದನ್ನ ಬಹಳ ಮಿಸ್ಯೂಸ್ ಮಾಡ್ಕೊಳ್ತಾರ ಅನ್ನೋಂತ ಇದು ಕೂಡ ನನಗೆ ಆತಂಕ ಕೂಡ ನನಗಿದೆ. ಇನ್ನೊಂದು ನನಗನ್ಸೋದು ಮೀಸಲಾತಿ ಮತ್ತು ಒಳ ಮೀಸಲಾತಿ, ಈ ಅವಕಾಶ ವಂಚಿತ ಸಮುದಾಯಗಳಿಗೆ ಇದೊಂದು ದೊಡ್ಡ ಅವಕಾಶ. ಬಟ್ ಇದೇ ಅಲ್ಟಿಮೇಟ್, ಇದೇ ಅತ್ಯಂತಿಕ ಅಂತ ನಂಬ್ಕೊಂಡ್ರೆ ಈ ತರದ ಅವಘಡ ಆಗ್ತಾವಂತ ನಿಜ. ನೋಡಿ, ಈಗ ಸರ್ಕಾರದಲ್ಲಿರುವಂತಹ ಪೋಸ್ಟ್ಗಳು ಬಹಳ ಕಡಿಮೆ, 1% ಇದ್ಲ ಕಡಿಮೆ ಅಂತ ಈಗ ಹೇಳ್ತಾ ಇದ್ದಾರೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಪೋಸ್ಟ್ ಕ್ರಿಯೇಟ್ ಆಗ್ತಲೇ ಇದಾವೆ. ಪ್ರೈವೇಟ್ ಸೆಕ್ಟರ್ ಬಗ್ಗೆ ನಾವು ಆಲೋಚನೆ ಮಾಡಿಲ್ಲ, ಕಾರ್ಪೊರೇಟ್ ವಲಯದ ಮೀಸಲಾತಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ.
ಇಡೀ ಹೋರಾಟ ಇವತ್ತು ಎಡ ಬಲ ಮತ್ತು ಇತರೆ ಎಲ್ಲಾ ಸಮುದಾಯಗಳು ಸೇರ್ಕೊಂಡು ಮಾಡಬೇಕಾಗಿದ್ದು ಹೋರಾಟ ಕಾರ್ಪೊರೇಟ್ ವಲಯದ ವಿರುದ್ಧ ನೀವು ಹೇಳ್ದಂಗೆ ಪ್ರೈವೇಟ್ ಸೆಕ್ಟರ್ ವಿರುದ್ಧ ಮಾಡಬೇಕಾಗಿದ್ದ ಹೋರಾಟ. ಇವತ್ತು ಈ ಡಿವಿಷನ್ ಇಂದಾಗಿ ಅವು ಕೂಡ ಬಹಳ ಸೇಫ್ ಆಗಿಬಿಟ್ಟು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಆಗಾಗಾದ್ರೂ ಮಾತಾಡ್ತಾ ಇದ್ವಿ ನಾವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೊಡ್ಬೇಕು, ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೊಡ್ಬೇಕು ಅಂತ ಮಾತಾಡ್ತಾ ಇದೀವಿ. ಈ ಭವಿಷ್ಯದ ಮುಂದಕ್ಕೆ ಅದು ಕೂಡ ನಿಂತೋಗುತ್ತೇನೋ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮಲ್ಲಿ ಡಿವಿಷನ್ ಆಗಿರೋದ್ರಿಂದ ಬಹಳ ಸುಲಭ ಅವ್ರಿಗೆ ಆಟ ಆಡೋದು ಬಹಳ ಸುಲಭ ಆಗ್ಬಿಡುತ್ತೆ. ಡಿವೈಡ್ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ಬೇಕಾಗಿತ್ತು ಅವರು. ನಾವೇ ಡಿವೈಡ್ ಆಗ್ಬಿಟ್ಟಾಗ ಅವ್ರ ಪಾಲಿಟಿಕ್ಸ್ ಬಹಳ ಸುಲಭ. ಅದು ಈ ವಿಷಯದಲ್ಲಿ ಕಾಂಶಿರಾಮ್ ಅವರ ಪ್ರಯೋಗ ಅದಲ್ಲ ಸರ್, ಅದು ಬಹಳ ಅದ್ಭುತ ಅನಿಸ್ತದೆ. ಅಂದ್ರೆ ಮೀಸಲಾತಿ ಸೌಲಭ್ಯ ಪಡೆದ ಈ ನೌಕರ ವರ್ಗವನ್ನ ಬಳಸಿಕೊಂಡೇ ಒಂದು ಪೊಲಿಟಿಕಲ್ ಪವರ್ ಆಗಿ ಎಮರ್ಜ್ ಆದ್ರಲ್ಲ ಸರ್. ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಅಂತ ಹೇಳ್ತಾ ಇದ್ದೀನಿ, ಬರೀ ಇಂಡಿಯಾ ಅಲ್ಲ, ಇದು ರೇರೆಸ್ಟ್ ಆಫ್ ದ ರೇರ್ ಕ್ರಾಂತಿ. ಅದನ್ನ ಕ್ರಾಂತಿ ಅಂತ ಕರಿತೀವಿ ನಾವು. ಇಟ್ಸ್ ಎ ಪೊಲಿಟಿಕಲ್ ರೆವಲ್ಯೂಷನ್. ಅದು ಸೋಸಿಯೋ ಪೊಲಿಟಿಕಲ್ ರೆವಲ್ಯೂಷನ್. ಅಂಬೇಡ್ಕರ್ ಏನ್ ಹೇಳ್ತಾರೆ, ಸೋಸಿಯೋ ಪೊಲಿಟಿಕಲ್ ರೆವಲ್ಯೂಷನ್ ಅಂತ. ಅದನ್ನ ನಿಜವಾಗಲೂ ಮಾಡಿದ ಏಕೈಕ ವ್ಯಕ್ತಿ ಈ ದೇಶದಲ್ಲಿ ಇದ್ದಾರೆ ಅಂದ್ರೆ ಕಾಂಶಿರಾಮ್. ನೋಡಿ, ಈಗ ಎನ್ ಟಿ ರಾಮರಾವ್ ಅವರು ಒಂದು ಪಕ್ಷನ ಕಟ್ಟಿದ್ರು. ಎನ್ ಟಿ ರಾಮರಾವ್ಗೆ ಜಾತಿ ಇತ್ತು, ಪ್ರಭಾವ ಇತ್ತು, ಸಿನಿಮಾ ನಟನೆಂಬ ಪಾಪ್ಯುಲಾರಿಟಿ ಇತ್ತು, ಬೇಕಾದಷ್ಟು ಹಣ ಇತ್ತು. ಕಾಂಶಿರಾಮ್ ಅವ್ರಿಗೆ ಜಾತಿ ಇರ್ಲಿಲ್ಲ, ಹಣ ಇರ್ಲಿಲ್ಲ, ಪ್ರಭಾವ ಇರ್ಲಿಲ್ಲ, ಬೇರೆ ಯಾವುದೇ ಇದಿರ್ಲಿಲ್ಲ. ಅವ್ರಿಗೆ ಇದ್ದಿದ್ದು ಅಂಬೇಡ್ಕರ್ ಐಡಿಯಾಲಜಿ ಅನ್ನುವಂತಹ ಒಂದೇ ಒಂದು ಇದು ಅವರಲ್ಲಿತ್ತು. ಹಾಗೆ ನೋಡಿದ್ರೆ ಕಾಂಶಿರಾಮ್ ಲೆಫ್ಟ್, ಅಂಬೇಡ್ಕರ್ ರೈಟ್. ಅಲ್ಲಿ ನೋಡಿದಾಗ ಅವ್ರು ಎಂದೂ ಕೂಡ ಅಂಬೇಡ್ಕರ್ನ ನೀವು ಲೆಫ್ಟ್ ಆ ರೈಟ್ ಅಂತ ಯೋಚನೆ ಮಾಡಿಲ್ಲ. ಅಂಬೇಡ್ಕರ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅಂಬೇಡ್ಕರ್ ಸಿದ್ಧಾಂತ ಆಧಾರಿತ ಅವರು ಹೋರಾಟ ಇದು ಮಾಡಿದ್ದು. ನೀವು ಹೇಳ್ದಂಗೆ ಏನ್ ಮಾಡಿದ್ರು, ಬಾಂಬ್ ಕಟ್ಟಿದ್ರು. ಬಾಂಬ್ ಮೂಲಕ ಏನ್ ಮಾಡಿದ್ರು, ಇಡೀ ಆಡಳಿತ ಅಂದ್ರೆ ಕೆಲಸದಲ್ಲಿರುವಂತ ಒಂದು ಕ್ಲಾಸ್ 4 ಎಂಪ್ಲಾಯ್ ಇಂದ ಇಟ್ಕೊಂಡು ಕ್ಲಾಸ್ 1 ಎಂಪ್ಲಾಯ್ ಇರ್ಬೋದು, ಅವ್ರನ್ನೇ ಕಟ್ಕೊಂಡ್ರು. ಎಕನಾಮಿಕ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡ್ರು. ಆಮೇಲೆ DSF ಕಟ್ಟಿದ್ರು. DSF ಕಟ್ಟಿ ಮತ್ತೆ ಅದನ್ನ ಏನ್ ಮಾಡಿದ್ರು, BSP ಆಗಿ ಕನ್ವರ್ಟ್ ಮಾಡಿದ್ರು. ಉತ್ತರ ಪ್ರದೇಶದಂತ ಒಂದು ದೊಡ್ಡ ರಾಜ್ಯದಲ್ಲಿ 4 ಸಲ ಅವರು ಮಾಯಾವತಿನ ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಅಲ್ಲಿ ಮೇಲ್ವರ್ಗದ ಪ್ರಾಬಲ್ಯ ಅತ್ಯಂತ ಸ್ಟ್ರಾಂಗ್ ಆಗಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಇತ್ತು, ಅತ್ಯಂತ ಸ್ಟ್ರಾಂಗ್ ಆಗಿ ಬಿಜೆಪಿ ಇತ್ತು. ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಬಿಜೆಪಿ ಮುಗಿಸಿದ್ರು, ಬಿಜೆಪಿ ಜೊತೆ ಸೇರ್ಕೊಂಡು ಕಾಂಗ್ರೆಸ್ ಅಲ್ಲಿ ಮುಗಿಸಿದ್ರು. ಕಾಂಶಿರಾಮ್ ಪವರ್ ತಗೊಳ್ಳೋದಷ್ಟೇ, ಪವರ್ ಇಸ್ ದ ಅಲ್ಟಿಮೇಟ್ ಗೋಲ್ ಅನ್ನೋದು ಇತ್ತಲ್ಲ, ಅದನ್ನ ಅವರು ಅಚೀವ್ ಮಾಡಿ ತೋರಿಸಿದ್ರು. ಆಮೇಲೆ ಅದು ಏನೇನೋ ಆಯ್ತು, ಅದ್ರ ಬೇರೆನೆ ಆರ್ಗ್ಯುಮೆಂಟ್ ಅದು. ಆದ್ರೆ ಅವ್ರು ಅಚೀವ್ ಮಾಡಿದ್ದಿದೆಯಲ್ಲ, ಏನು ಇಲ್ಲದೆ ಬರಿಗೆ ಎಲ್ಲೋಗಿ ಉತ್ತರ ಪ್ರದೇಶದಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆಗಿದೆಯಲ್ಲ, ಅದನ್ನ ಇವತ್ತು ಇಲ್ಲಿ ಡಿವಿಷನ್ ಆಗಿರೋ ಸಂದರ್ಭದಲ್ಲಿ ಮಾತಾಡ್ತಾ ಇದೀವಿ. ಅಂದ್ರೆ ಈ ಒಳ ಮೀಸಲಾತಿ ಬೇಡಿಕೆ ಹಕ್ಕೊತ್ತಾ ಇದಲ್ರಿ, ಇದೇ ಅಲ್ಟಿಮೇಟ್ ಅಂತ ತಿಳ್ಕೊಂಡ್ರೆ ಇವೆಲ್ಲ ಸಂಘರ್ಷ ಆಗ್ತದ. ಇದನ್ನೊಂದು ಪ್ಲಾಟ್ಫಾರ್ಮ್ ಇಟ್ಕೊಂಡು ದಲಿತ ಸಮುದಾಯ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲ್ ಬರ್ಬೇಕು, ಅದು ವಿಸ್ತಾರ ಆಗ್ಬೇಕ್ರಿ. ಮೀಸಲಾತಿ ಅಷ್ಟೇ ಅಲ್ಲ, ಉದ್ಯಮಶೀಲತೆ ಇದೆ, ಕಾರ್ಪೊರೇಟ್ ವಲಯ ಇದೆ, ಸಂಪತ್ತಿನ ಬೇರೆ ಬೇರೆ ಅವಕಾಶಗಳು ನಮ್ಮಲ್ಲಿವೆ. ಅಲ್ಲಿ ನಾವು ಹಸ್ತ ಚಾಚಬೇಕು. ನಿಜ, ನೀವು ಹೇಳಿದ್ ನೋಡಿ, ಈಗ ಆ ರೈಟು ಲೆಫ್ಟ್ ಯಾವುದೋ ಅಲ್ಲಿ ಹುದ್ದೆನೇ ಇಲ್ದೇ ಇರುವಂತದಕ್ಕೆ ನಾವು ಡಿವೈಡ್ ಆಗಿ ಹೋಗ್ ಬದಲು ಇವರಿಬ್ರು ಒಂದಾಗಿ ಇದುವರೆಗೂ ಹೇಳ್ಕೊಂಡ್ ಬಂದ್ವಲ್ಲ, 30-40 ವರ್ಷಗಳಿಂದ ದಲಿತ ಚಳವಳಿ ಹೇಳ್ಕೊಂಡ್ ಬಂದ್ವಲ್ಲ, ಅದನ್ನ ಮುಂದುವರಿಸಿ ಇಲ್ಲೊಂದು ಪೊಲಿಟಿಕಲ್ ಸ್ಟ್ರಗಲ್ ಆಗಿ ಅದನ್ನ ಮಾರ್ಪಡಿಸಬಹುದಾಗಿತ್ತು. ಕಾಂಶಿರಾಮ್ ಅವರ ಎಕ್ಸಾಂಪಲ್ ಇಟ್ಕೊಂಡು ಪೊಲಿಟಿಕಲ್ ಸ್ಟ್ರಗಲ್ ಆಗಿ ಅದನ್ನ ಮಾರ್ಪಡಿಸಬಹುದಾಗಿತ್ತು. ಅದೊಂದು ಅವಕಾಶ ಆಯ್ತು. ಎರಡನೇದು ನೀವು ಹೇಳ್ತಾ ಇರೋದು ಉದ್ಯಮಶೀಲತೆ. ಇವತ್ತು ಒಬ್ಬ ಇವರು ಯಾರು ನಾರಾಯಣ ಮೂರ್ತಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಇನ್ಫೋಸಿಸ್ ಇಂದ. ಅಲ್ಲಿ ಯಾವ ಜಾತಿ ಕೊಟ್ಟಿದ್ದಾರೆ ಅನ್ನೋದು ಬೇರೆ ಪ್ರಶ್ನೆ. ಅದು ತನ್ನ ಜಾತಿಗೆ ಕೊಟ್ಕೊಂಡಿರ್ಬೋದು, ಕೊಟ್ಟಿದ್ರು ಕೂಡ ಅಷ್ಟು ಜನಕ್ಕೆ ಉದ್ಯೋಗನ ಸೃಷ್ಟೋಕ್ ಸಾಧ್ಯ ಆಯ್ತು. ನೋಡಿ, ಮಧ್ಯಮ ವರ್ಗದ ನಾರಾಯಣಮೂರ್ತಿ ದೊಡ್ಡ ಶ್ರೀಮಂತರಲ್ಲ, ಏನು ಅಲ್ಲ. ಹಂಗೆ ಈಗ ಪರಿಶಿಷ್ಟ ಜಾತಿಯೊಳಗು ಶ್ರೀಮಂತರು ಇದಾರೆ, ಮಧ್ಯಮ ವರ್ಗ ಮೀರಿ ಶ್ರೀಮಂತರು ಇದ್ದಾರೆ. ಅಲ್ಲಿ ಉದ್ಯಮಶೀಲತೆ ಬೆಳೆಸಲಿಲ್ಲ. ಎಷ್ಟೋ ಲಕ್ಷಾನುಗಟ್ಟಲೆ ಜನರಿಗೆ ನೌಕರಿ ಕೊಡ್ಬೋದಾಗಿತ್ತು. ಈಗ ಒಬ್ಬ ಗಂಗಾಧರಯ್ಯನವರು ಅಂದ್ರೆ ನಮ್ಮ ಪರಮೇಶ್ವರ್ ಅವರ ತಂದೆಯವರು, ಅವರು ಸ್ವಲ್ಪ ಉದ್ಯಮಶೀಲತೆಯ ಸ್ವಲ್ಪ ಗುಣಗಳಿದ್ದರಿಂದಾಗಿ
ಇವತ್ತು ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಅದು ದಲಿತ ಇದಾರೆ ಅಂತ ನಾನೇನ್ ಹೇಳಲ್ಲ, ಬೇಕಾದಷ್ಟು ಇರ್ಬೋದು, ಆದ್ರೆ ಕ್ರಿಯೇಟ್ ಮಾಡಿದಾರೆ ಅದನ್ನ, ಉದ್ಯಮಶೀಲತೆಗೆ ಒಂದು ಮಾದರಿಯಾಗಿ ನಿಲ್ತು. ಆ ತರದ್ದು ಅನೇಕ ಜನ ಬರ್ಬೋದಾಗಿತ್ತು, ಅದು ಆಗ್ಲೇ ಇಲ್ಲ ಇಲ್ಲಿ. ಅದು ಏನಾಗಿದೆ, ಇಲ್ಲಿರುವಂತಹ ದಲಿತ ಮತ್ತು ಹಿಂದುಳಿದ ಸಮುದಾಯಗಳಿಗೆ ನಾರಾಯಣಮೂರ್ತಿ ಆಗಿರ್ಬೋದು, ಅಜಿತ್ ಪ್ರೇಮ್ಜಿ ಆಗಿರ್ಬೋದು, ಒಂದು ಎಕ್ಸ್ಪೆರಿಮೆಂಟ್ ಆಗಿದ್ದು ನೋಡ್ಬೇಕಾಗಿತ್ತು. ಆದರ್ಶವಾಗಿ ನೋಡ್ಬೇಕಾಗಿಲ್ಲ, ನೀವು ಒಂದು ಎಕ್ಸ್ಪೆರಿಮೆಂಟ್ ಆಗಿ ನೋಡ್ಬೋದಾಗಿತ್ತು. ಆ ನೋಡುವಂತ ಪ್ರಕ್ರಿಯೆನೇ ಇಲ್ಲಿ ಆರಂಭ ಆಗಲಿಲ್ಲ. ನಮ್ಮ ಉಚ್ಚಿಲ ಕಾದಂಬರಿ ಆತ್ಮಕಥೆಯ ಲಕ್ಷ್ಮಣರಾವ್ ಗಾಯಕ್ವಾಡ್ರ ಬಗ್ಗೆ ತಮ್ಗೆ ಗೊತ್ತಿರ್ಬೇಕ್ರಿ. ಅವ್ರು ನನಗೆ ಅಲ್ಲಿ ಇಂದಿರಾ ಗಾಂಧಿ ಟ್ರೈಬಲ್ ಯೂನಿವರ್ಸಿಟಿ ಒಳಗೆ ಭೇಟಿ ಆಗ್ತಿದ್ರು. ನೀವು ಏನ್ ಮಾಡ್ಕೊಂಡಿದ್ರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಾನು ಹೋಟೆಲ್ ಉದ್ಯಮ ಮಾಡ್ತೀನಿ ಅಂತಂದ್ರು. ಅವ್ರು ಗಂಟಿ ಚೋರ್ಕ ಈ ಪಾರ್ದಿ ಸಮುದಾಯದಿಂದ ಬಂದವ್ರಿ. ಅಂದ್ರೆ ಅವ್ರು ಈ ಸಾಮಾಜಿಕ ನ್ಯಾಯ, ಈ ಮೀಸಲಾತಿ ಒಂದು ಹಂತಕ್ಕೆ ಬಳಸ್ಕೊಂಡು ಇನ್ನೊಂದು ಹಂತಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಕ್ಚುಲಿ ನಾವು ಅವ್ರನ್ನ ಸುಮಾರು 30-40 ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡಿರುವಂತ ಸಮುದಾಯಗಳಿದ್ದಾವೆ. ಪಾರ್ದಿ ಇರ್ಬೋದು, ಅಕ್ಕಿಪಿಕ್ಕಿ ಇರ್ಬೋದು, ಗಂಟಿಚೋರ್ ಇರ್ಬೋದು, ಕಂಜರ್ ಬಾಟ್ ಇರ್ಬೋದು, ಸುಮಾರು ಸಮುದಾಯಗಳು, ಆ ತರದ ಸಮುದಾಯಗಳು ಇದಾವೆ. ಒಂದು ಹಂತದಲ್ಲಿ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡುವಾಗ ಅವ್ರಿಗೆ ಅದನ್ನ ಸ್ಪಷ್ಟವಾಗಿ ಹೇಳಕ್ ಬಂದಿಲ್ಲ. ನೀವು ಕಳ್ತನ ಮಾಡೋದ್ ತಪ್ಪು ಅಂತ ಹೇಳಿದಾಗ ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಕಳ್ತನ ಮಾಡೋದ್ ತಪ್ಪು ಅಂತ ಹೇಳ್ತಿರಲ್ಲ, ಕಳ್ತನ ಮಾಡೋದು ಸಮಾನ ಹಂಚಿಕೆ ಅಲ್ವಾ, ಸಂಪತ್ತಿನ ಸಮಾನ ಹಂಚಿಕೆ ಅಲ್ವಾ? ಅದು ಇದಕ್ಕೂ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ KD ನಂಜುಂಡ ಅಂತ ಒಬ್ಬ ಇದ್ದ. ಅವ್ರು ಶ್ರೀಮಂತರ ಮನೆಗಳಲ್ಲಿ ಕಳ್ತನ ಮಾಡ್ತಾ ಇದ್ದ. ನಮ್ಗೆಲ್ಲ ಹೆದರ್ಸ್ತಿದ್ರು ಚಿಕ್ಕವರಿದ್ದಾಗ, KD ನಂಜುಂಡ ಬರ್ತಾನಂತೆ, KD ನಿಂತ ಕದೀತಾನಂತೆ ಅಂತೆಲ್ಲ ಗೊತ್ತಾಗ್ತಾ ಇತ್ತು. ಅಂತ ಜೈಲಲ್ಲಿ ಇದ್ದಾಗ, ಬಳ್ಳಾರಿ ಜೈಲಲ್ಲಿ ಇದ್ರು KD ನಂಜುಂಡ. ಬಳ್ಳಾರಿಗೆ ಡೆಪ್ಟಿ ಕಮಿಷನರ್ ಆಗಿ HL ನಾಗೇಗೌಡ್ರು ಇದ್ರು. HL ನಾಗೇಗೌಡರು ಏನ್ ಮಾಡಿದ್ರು, ಜನಪದ ವಿದ್ವಾಂಸರು ಮತ್ತು ಅವರು ಬರಹಗಾರರು ಕೂಡ. ಅವ್ರಿಗೊಂದು ಕುತೂಹಲ, KD ನಂಜುಂಡನ್ ನೋಡ್ಬೇಕಲ್ಲ. KD ನಂಜುಂಡನ ಹತ್ರಕ್ಕೆ ಜೈಲರ್ಗೆ ಹೇಳ್ತಾರೆ, ನಾನ್ ನಾಳೆ ಬರ್ತಾ ಇದ್ದೀನಿ, KD ನಂಜುಂಡನ ಸ್ವಲ್ಪ ಹೊರಗಡೆ ಕನ್ನಿ, ನಾನು ಜೊತೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು. DC ಸಾಹೇಬ್ರು ಬರ್ತಾರೆ ಅಂದ್ರೆ ಡಿಸ್ಟಿಕ್ ಅದು, DC ಸಾಹೇಬ್ರು ಬರ್ತಾರೆ ಅಂದ್ರೆ ಅವ್ರಿಗೆ ಬಹಳ ಇದಲ್ವಾ, ಇಂಟ್ರೆಸ್ಟಿಂಗ್ ಅಲ್ವಾ. ಒಂದ್ ಟೇಬಲ್ ಹಾಕಿ, 2 ಚೇರ್ ಹಾಕಿ, 1 ಗ್ಲಾಸ್ ನೀರಿಟ್ಟು ಎಲ್ಲ ಕುಂತಿರ್ತಾರೆ. DC ಸಾಹೇಬ್ರು ಬರ್ತಾರೆ, ಕುಂತ್ಕೊಳ್ತಾರೆ, KD ನಂಜುಂಡ ಕರ್ಸ್ಕೊಳ್ತಾರೆ, ಅಲ್ಲಿ ಕೂರಿಸ್ಕೊಳ್ತಾರೆ, ಎಲ್ಲ ಮಾತಾಡ್ತಾರೆ. ಕಳ್ತನ ಯಾಕೆ ಮಾಡ್ತಾ ಇದ್ದೆ, ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಎಲ್ಲ ಕಳ್ತನ ಬಗ್ಗೆ ಎಲ್ಲ ಕೇಳ್ಕೊಂಡ್ಬಿಟ್ಮೇಲೆ ಕಡೆಯಲ್ಲಿ ಇವ್ರಿಗೆ ಹೇಳ್ತಾರೆ ನಾಗೇಗೌಡರು, ನಂಜುಂಡಪ್ಪ ಕಳ್ತನ ತಪ್ಪಲ್ವೇನೋ ಅಂತ. ಅವನೇನ್ ಹೇಳ್ತಾನೆ ಗೊತ್ತಾ, ಸ್ವಾಮಿ ಈ ಗ್ಲಾಸ್ ಅಲ್ಲಿರೋ ನೀರು ಯಾರ್ದು ಅಂತ ಯಾರಿಗೆ ಕೊಟ್ಟಿರೋದು, ನನಗಪ್ಪ ಅಂತ. ಅದ್ ಕಿತ್ಕೊಂಡು ಕಡಿದ್ರೆ ತಪ್ಪು ಸ್ವಾಮಿ, ನಾನು ಎತ್ಕೊಳ್ಳೋದು ಕೆರೆಗಳಲ್ಲಿ, ನದಿಗಳಲ್ಲಿ, ಅದ್ ಹೆಂಗ್ ಸ್ವಾಮಿ ತಪ್ಪಾಗತ್ತೆ? ಅಂದ್ರೆ ಸಂಪತ್ತಿನ ಸಮಾನ ಹಂಚಿಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕಳ್ತನ ಇರಲ್ಲ ಅಂತ. ನಮ್ಮಲ್ಲಿ ಉತ್ತರ ಕರ್ನಾಟಕದ ಸಿಂಧೂರ ಲಕ್ಷ್ಮಣ ಅಂತಿದ್ದಾರೆ, ನಿಜನೇ. ಹಂಗೆ ಅವ್ರು ಹೇಳಿದ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಯಾಕಂದ್ರೆ ಅವ್ರಿಗೆ DC ಗೆ ಉತ್ತರ ಕೊಡಕ್ಕೆ ಆಗಲ್ಲ. ನಾನ್ ತಗೊಳ್ತಾ ಇರೋದು ನಿಮ್ಮಲ್ಲಿ ಕಿತ್ಕೊಳ್ತಾ ಇಲ್ಲ, ಇಲ್ದೇ ಇರೋದು ಕಿತ್ಕೊಳ್ತಾ ಇಲ್ಲ, ನಿನಗ್ ಮಾತ್ರ ತಿನ್ನಕ್ಕೆ ನಿನ್ನ ಕಿತ್ಕೊಳ್ತಾ ಇಲ್ಲ, ಅತಿಯಾಗಿದೆಯಲ್ಲ ಅವ್ರ ಹತ್ರ ತಗೊಳ್ತಾ ಇದ್ದೀನಿ, ಅದ್ ಹೆಂಗ್ ತಪ್ಪಾಗತ್ತೆ? ಅದನ್ನೇ ಸಂಪತ್ತಿನ ಸಮಾನ ಹಂಚಿಕೆ ಅಂತ ಕರೆಯೋದು, ಅದನ್ನೇ ಅಲ್ವಾ? ಈಗ ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳಿವೆ, ಸಮುದಾಯಗಳಿವೆ. ಅದರಲ್ಲಿ ಒಂದಷ್ಟು ಮುಂದುವರೆದ, ಅಂದ್ರೆ ಕಳೆದ ಒಂದು 70-75 ವರ್ಷದಲ್ಲಿ ಮುಂದುವರೆದಿವೆ. ಈ ಮುಂದುವರೆದ ಸಮುದಾಯಗಳು ಈ ಮೀಸಲಾತಿಯನ್ನು ಗಿವ್ ಅಪ್ ಮಾಡ್ಲಿಕ್ಕೆ ಏನು ಅವಕಾಶ ಇದೆ? ಗಿವ್ ಅಪ್ ಮಾಡೋದು ಅವರು ಒಂದು ಗ್ರೂಪ್ ಆಗಿ ಗಿವ್ ಅಪ್ ಮಾಡಕ್ಕಾಗಲ್ಲ, ಇಂಡಿವಿಜುವಲ್ ಆಗಿ ಮಾಡಬಹುದು. ಈಗ ನಿಮಗೆ ನಿಮ್ಮ ಕುಟುಂಬದಲ್ಲೆಲ್ಲ ತಗೊಂಡಿದ್ದಾರೆ, ನೀವು ಬಹಳ ಮೇಲಕ್ಕೆ ಹೋಗ್ಬಿಟ್ಟಿದ್ದೀರಿ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು, ನಿಮ್ಮ ಪರಿವಾರ ಎಲ್ಲ ಒಂದ್ ಹಂತಕ್ಕೆ ಬಂದ್ಬಿಟ್ಟಿದೆ, ನನ್ಗೆ ಈಗ ಬೇಡಪ್ಪ ಅಂತ ಅನಿಸ್ದಾಗ ನೀವು ಗಿವ್ ಅಪ್ ಮಾಡಬಹುದು. ಆದ್ರೆ ನೀವು ನನ್ನೂ ಸೇರಿಸ್ಕೊಂಡು, ನಾನು ಏನೂ ತಗೊಂಡಿಲ್ಲ, ನನ್ನೂ ಸೇರಿಸ್ಕೊಂಡು ಗಿವ್ ಅಪ್ ಮಾಡಿ ಅಂತ ಹೇಳಿದ್ರೆ ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದೇನು ಅಂತ, ಅದೇ ಮನಸ್ಥಿತಿ ಎಲ್ರಿಗೂ ಬೇಕಾಗತ್ತೆ. ಆ ಮನಸ್ಥಿತಿ ಇದ್ದಾಗ ಎಲ್ರೂ ಕೂಡ ಸೇರಿ ಬೇಕಾದ್ರೆ ನಮ್ಗೆಲ್ರಿಗೂ ಬೇಡ ಮೀಸಲಾತಿ, ಇಲ್ದೇ ಇರೋರು ಕೂಡಿ ಅನ್ನೋಂತ ಇದನ್ನು ಕೂಡ ಮಾಡಬಹುದು. ಇಲ್ಲೂ ಕೂಡ ರೈಟ್ ಟು ಲೆಫ್ಟ್ ಸಮುದಾಯ ನಮಗ್ ಕೊಟ್ಟಿದ್ದೀರ ಸರಿ, ನಮಗಿಂತಲೂ ಕೆಳಗಡೆ ಇರುವಂತಹ ಅವ್ರಿಗೂ ಕೂಡ ಸ್ವಲ್ಪ ಸಿಗ್ಲಿ ಅಂತ ಒಂದು ಶಬ್ದ ಮಾತಾಡ್ಬಿಟ್ಟಿದ್ರೆ ಇದಕ್ಕೆ ಇದೇ ಬೇರೆ ಆಗ್ಬಿಡ್ತಾ ಇತ್ತು. ಅದ್ರ ಮಾತಾಡ್ಲಿವಲ್ಲ ಅನ್ನೋದು ನಮ್ಗೆ ನೋವಾಗ್ತಾರೆ. ಯಾಕಂದ್ರೆ ನಾನು ಯಾಕೆ ಅವರಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಚಳವಳಿಯಿಂದ ಬಂದವರು, ಕಳೆದ 30-40 ವರ್ಷಗಳಿಂದ ಚಳವಳಿಯಲ್ಲಿ
ಬಹಳ ಪ್ರಖರವಾಗಿ ಅವರು ಹೋರಾಟ ಮಾಡ್ಕೊಂಡ್ ಬಂದವರು. ಅವ್ರಿಗೆ ಆ ಮನಸ್ಥಿತಿ ಬರ್ದೇ ಇದ್ರೆ ನಿಜಕ್ಕೂ ಕೂಡ ಆತಂಕ ಅಲ್ವಾ? ಅದು ನಿಜವಾಗ್ಲೂ ಕೂಡ ಆತಂಕದ ಪರಿಸ್ಥಿತಿ ಅಂತ ಅನ್ಸಲ್ವಾ? ಮನುಷ್ಯನ ಮೆದ್ಲು ಹೆಂಗ್ ಯೋಚನೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗತ್ತಲ್ಲ. ಇದು ನನಗೆ ಮೀಸಲಾತಿ, ಒಳ ಮೀಸಲಾತಿ ಇದರ ಸಾರ್ಥಕತೆ ಇರೋದು ಕಟ್ಟ ಕಡೆಯ ಮನುಷ್ಯನಿಗೆ ರೀಚ್ ಆಗ ಅಷ್ಟೇ ಅಲ್ವಾ? ಅಷ್ಟೇ. ಈಗ ಆ ಮನುಷ್ಯನಿಗೆ ರೀಚ್ ಆಗ್ಬೇಕು ಅಂತ ತಾನೇ ಒಳ ಮೀಸಲಾತಿ ಮಾಡ್ಬೇಕಾಗಿದ್ದು. ಅದ್ರ ಉದ್ದೇಶನೇ ಈಡೇರ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ನೀವು ಒಳ ಮೀಸಲಾತಿ ಎಲ್ಲಿಂದ ಕೊಡ್ತೀರಿ? ಈಗ ಇವತ್ತು ಮಾತಾಡ್ತಾ ಇರೋದು ನೋಡಿದ್ದು ಅಂದ್ರೆ ಎಲ್ಲ ಸಮುದಾಯಗಳು ಈಕ್ವಲ್ ಆಗಿ ಕೊಡ್ಬೇಕು ಅಂತ ಹೇಳ್ತಾರೆ. ಈಕ್ವಲ್ ಆಗಿ ಕೊಡುವಂಗಿದ್ರೆ ಒಳ ಮೀಸಲಾತಿ ಹಾಕ್ಬೇಕು. ಇಷ್ಟೆಲ್ಲ ಸರ್ಕಸ್ ಹಾಕ್ಬೇಕು, ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಹಣದ ಖರ್ಚು ಹಾಕ್ಬೇಕು ಅಲ್ವಾ? ಇಷ್ಟೆಲ್ಲ ಶ್ರಮ ಹಾಕ್ಬೇಕು. ಸರ್, ಈಗ ಈ ಒಳ ಮೀಸಲಾತಿ ಸಂಘರ್ಷದ್ದು ರಾಜಕೀಯ ಪರಿಣಾಮ ಏನಾಗಿರ್ಬೋದ್ರಿ? ನನಗನ್ಸುವಂಥದ್ದು ಇದು ಈಗಾಗಲೇ ಈ ಲೆಫ್ಟ್ ಟು ರೈಟ್ ಅಂತ ಪೊಲಿಟಿಕಲಿ ಡಿವೈಡ್ ಆಗೋಕ್ ಶುರುವಾಗಿದೆ. ಪೊಲಿಟಿಕಲಿ ಡಿವೈಡ್ ಆದ್ಮೇಲೆ ಇದು ಎಲ್ಲೋ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಒಳಗಡೆನೆ ವರ್ಕ್ ಆಗ್ತಾ ಇತ್ತು, ಒಳಬೇಗುದಿಯಾಗಿ ವರ್ಕ್ ಆಗ್ತಾ ಇತ್ತು. ಬಹುಶಃ ಇದು ಓಪನ್ ಆಗಿ ಬರುತ್ತಾ ಅಂತ ಅನ್ಸುತ್ತೆ. ಮುಂದಿನ ಎಲೆಕ್ಷನ್ಗೆ, ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಇದು ಬಹಳ ಪ್ರಮುಖ ಅಂಶವಾಗಿ ಪರಿಗಣಿಸಬೇಕಾಗತ್ತಾ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಂದು ಸೆಕ್ಟ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ಇನ್ನೊಂದು ಸೆಕ್ಟ್ ಆ ಸೆಕ್ಟ್ ಸಪೋರ್ಟ್ ಮಾಡ್ತಾ ಇದೆ ಒಂದೇ ಒಂದು ಕಾರಣಕ್ಕೋಸ್ಕರ ಹೊರಗಡೆ ಉಳಿಯುವಂತ ಚಾನ್ಸಸ್ ಇದೆ. ಇಬ್ರು ಒಂದಾಗಿ ನಿಮಗೆ ಮಾಡ್ಬೇಕು ಅನ್ನೋಂತ ಪ್ರಶ್ನೆ ಬರೋದು ಬಹಳ ಕಡಿಮೆ ಆಗತ್ತೆ. ಇದನ್ನ ರಾಜಕಾರಣಿಗಳು ಬಹಳ ದುರುಪಯೋಗ ಪಡಿಸ್ಕೊಳ್ಳೋ ಚಾನ್ಸಸ್ ಇದೆ ಅಂತ ನಮ್ಗೆ ಅನ್ಸುತ್ತೆ. ಎಲ್ಲಾ ರಾಜಕೀಯ ಪಕ್ಷ ಖಂಡಿತ ಇದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಯಾವುದೇ ಪಕ್ಷ ಇರ್ಬೋದು, ಇದನ್ನ ದುರುಪಯೋಗ ಅಂದ್ರೆ ವ್ಯಕ್ತಿಗಳಾಗಿ ದುರುಪಯೋಗ ಪಡಿಸ್ಕೋಬಹುದು, ಪಕ್ಷಗಳಾಗೂ ಕೂಡ ಮಾಡ್ಕೋಬಹುದು ಅಂತ ನಮ್ಗೆ ಅನ್ಸುತ್ತೆ. ಈಗಾಗಲೇ ಆಗಿದೆ. ನಿಮ್ಗೆ ಗೊತ್ತಿದ್ದಂಗೆ ಬಿಜೆಪಿ ಪರವಾಗಿ ಒಂದ್ ಸ್ವಲ್ಪ ಲಂಬಾಣಿ, ಬೋವಿ, ಕೊರ್ಮಾ ಕೊರಚರು ಮತ್ತು ರೈಟ್ ಸಮುದಾಯ, ಇದು ಲೆಫ್ಟ್ ಸಮುದಾಯ ಇತ್ತು. ಇದು ಕಾಂಗ್ರೆಸ್ ಪರವಾಗಿ ಒಂದ್ ಸ್ವಲ್ಪ ರೈಟ್ ಸಮುದಾಯ ಇತ್ತು. ಈಗ ಅದು ಬಹುಶಃ ಆ ಕಾಂಬಿನೇಷನ್ಸ್ ಎಲ್ಲ ಕೂಡ ಚೇಂಜ್ ಆಗ್ತಾವ ಅಂತ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅನ್ಸುತ್ತೆ. ಈಗ ಒಳ ಮೀಸಲಾತಿ ರಿಪೋರ್ಟ್ ಬಂತು. ಇದು ಒಂದು ವೇಳೆ ಒಳ ಮೀಸಲಾತಿಯ ಈ ವರದಿ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇದು ಅದಲ್ರಿ, ಯಾವ್ದು ಕಾಂತರಾಜ್ ವರದಿಗೆ ಆಯ್ತಲ್ಲ, ಅದೇ ಗತಿ ಇನ್ ಮುಂದೆ ಬರೋ ವರದಿಗಳಿಗೂ ಆಗ್ಬೋದೇನಂದ್ರೆ, ಸಮೀಕ್ಷಾ ವರದಿಗಳು? ಖಂಡಿತ ಆಗತ್ತೆ. ಯಾಕೆಂದ್ರೆ ಈಗ ವರದಿ ಕೊಡುವಂತ ಸಂದರ್ಭದಲ್ಲಿ ಒಪ್ಕೋಬೇಕಿತ್ರಿ. ಕಾಂತರಾಜ್ ವರದಿ ಅದು ಒಪ್ಕೊಳ್ಳಕ್ಕೆ ಕಾಂತರಾಜ್ ವರದಿ ಅನ್ನೋದು ಇಲ್ವಲ್ಲ, ಒಂದಿತ್ತಲ್ಲ ಸರ್ ಅದು. ಇದು ಕಾಂತರಾಜ್ ವರದಿನೇ ಕೊಡದೆ ಹೋದ್ರಲ್ಲ. ಜಯಪ್ರಕಾಶ್ ಹೆಗಡೆ ಕೊಟ್ರು. ಕಾಂತರಾಜ್ಗೆ 2 ಟರ್ಮ್ ಅವಕಾಶ ಕೊಟ್ಟಾಗಲೂ ಕೂಡ ವರದಿ ಕೊಡ್ಲೇ ಇಲ್ಲ ಅವರು. ಜಯಪ್ರಕಾಶ್ ಹೆಗಡೆ ಅದನ್ನೇ ಕಾಂತರಾಜ್ ವರದಿನೇ ಕೊಟ್ಟೆ ಅಂತ ಇವ್ರು ಹೇಳ್ತಾರೆ. ಬಟ್ ಜಯಪ್ರಕಾಶ್ ಹೆಗಡೆ ಏನ್ ಹೇಳ್ತಾರೆ, ನಾನ್ ಕಾಂತರಾಜ್ ವರದಿ ಆಧಾರದ ಮೇಲೆ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಆ ಗೊಂದಲ ಇದೆ. ಅದ್ ಗತಿ ಆಗಿದ್ದೆ ಕಂಟಿನ್ಯೂ ಆಗಿದೆ. ಸೇಮ್ ಇಲ್ಲೂ ಕಂಟಿನ್ಯೂ. ಇದು ಮುಂದಿನ ಆಯೋಗಗಳು ಮಾಡಿದ್ರು ಕೂಡ ಇದೇ ಸ್ಥಿತಿ ಅಂತ ಅನ್ಸುತ್ತೆ. ಈ ಟ್ರೆಂಡ್ ಬಹಳ ಅಪಾಯಕಾರಿ ಅಂತ ಅನ್ಸುತ್ತೆ. ಬಹಳ ಅಪಾಯಕಾರಿ ಆಯೋಗಗಳು ಮಾಡೋದು ಮುಂದಕ್ಕೆ. ಯಾಕೆ ಅಂತ ಕೇಳಿದ್ರೆ, ಒಂದು ಸಮಸ್ಯೆನ ಅದನ್ನ ನಾವು ತೀರ್ಮಾನ ಮಾಡಕ್ ಆಗದೇ ಇದ್ದಾಗ, ಅದನ್ನ ಬಗೆಹರಿಸಕ್ಕೆ ಆಗದೇ ಇದ್ದಾಗ ಆಯೋಗ ಮಾಡಿ ಬಿಟ್ಬಿಡುವಂಥದ್ದು. ಕಡೆಗೆ ಆಯೋಗ ಅಂತದ್ದು ಏನಂತಂದ್ರೆ ಅದು ಎಂದೂ ಕೂಡ ಏನೋ ಅನುಷ್ಠಾನಕ್ಕೆ ಬರದೇ ಇರೋ ಅಂತ ಒಂದು ಸ್ಥಿತಿ ತರಬೇಕಾದ್ರೆ ಅದನ್ನ ಆಯೋಗ ಮಾಡಿಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ದೇವರಾಜ ಅರಸು ಬಹಳ ಗ್ರೇಟ್ ಅನಿಸ್ತಾರೆ ಸರ್. ಅವ್ರು ಮಾಡಿದ್ ಒಂದೇ ಹಿಂದುಳಿದ ವರ್ಗಗಳ ಆಯೋಗ, ಅವನೂರು ಆಯೋಗದ ವರದಿ ತರಿಸ್ಕೊಂಡ್ರು. ಅದಕ್ಕೂ ಸಿಕ್ಕಾಪಟ್ಟೆ ಪ್ರತಿರೋಧ ಐತ್ರಿ. ದೇವರಾಜ ಅರಸ್ಗೆ ಸುಟ್ಟು ಹಾಕಿದ್ರು, ಎಲ್ಲ ಇದ್ದಾಗ್ರು ಇಂಪ್ಲಿಮೆಂಟ್ ಮಾಡಿದ್ರಲ್ಲ. ದೇವರಾಜ ಅರಸ್ಗೆ ಒಂದು ದೊಡ್ಡ ಕಮಿಟ್ಮೆಂಟ್ ಇತ್ತು. ನಾನು ಆಗ್ಲೇ ಅಂತಃಕರಣದ ಬಗ್ಗೆ ಮಾತಾಡ್ತೀನಿ. ಅಂತಃಕರಣ ದೇವರಾಜ ಅರಸ್ಗೆ ಅಂತದ್ದನ್ನ ನಾವು ಈಗಿನ ರಾಜಕಾರಣಿಗಳನ್ನ ನೋಡಕ್ ಸಾಧ್ಯವೇ ಇಲ್ಲ. ಇಲ್ದೇ ಇದ್ರೆ ಅವರ ಕಾಲಘಟ್ಟದಲ್ಲಿ ಯಾರೋ ಒಬ್ಬ ನಟವ ಸಮುದಾಯದವರು, ಅಂದ್ರೆ ಡ್ಯಾನ್ಸರ್ಸ್ ಕಮ್ಯುನಿಟಿಯಿಂದ ಬಂದ ವ್ಯಕ್ತಿ ಹೈಕೋರ್ಟ್ ಜಡ್ಜ್ ಆಗ್ತಾರೆ. ಹೆಂಗ್ ಸಾಧ್ಯ ಅದು? ಆ ತರದ ಅನೇಕ ಇಶ್ಯೂಗಳು ತಗೊಳ್ಳಿ. ಇವತ್ತು ಇರುವಂತಹ ಎಲ್ಲಾ ಬ್ಯಾಕ್ವರ್ಡ್ ಕ್ಲಾಸಸ್, ಕುರುಬರಿರ್ಬೋದು, ಈಡಿಗಳಿರ್ಬೋದು, ಇವತ್ತು ಒಂದು ಸ್ಥಾನಮಾನದಲ್ಲಿ ಇದಾರೆ ಅವರು. ಅವರು ಆ ಸ್ಥಾನಮಾನಕ್ಕೆ ಬರ್ಲಿಕ್ಕೆ ಕಾರಣ ಆದಂತವ್ರು ದೇವರಾಜ ಅರಸು. ಅದೇ ಒಂದು ಅಲ್ಲಲ್ಲಾದ್ರೂ ಒಂದ್ ಸ್ವಲ್ಪ ಕ್ಷೌರಿಕರು, ಮಡಿವಾಳರು, ಕುಂಬಾರರು, ಕಂಬಾರರು ಇವ್ರು ಕಾಣಿಸ್ಕೊಳಕ್ ಶುರು ಮಾಡಿದ್ರು. ಅದು ಶುರುವಾಗಿದ್ದು ಕೂಡ ದೇವರಾಜ ಅರಸರಿಂದ. ಬಟ್ ಇನ್ನೊಂದ್ಸರಿ ಇದು ನಿಮ್ಗೆ ಕೇಳಬೇಕಿದು, ಇದು ಸಾಮಾಜಿಕ ನ್ಯಾಯದ ವಿಸ್ತರಣೆ ಪ್ರಶ್ನೆ ಇರೋದ್ರಿಂದ ಬಸವಣ್ಣ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆ ಕಟ್ಟಿಕೊಟ್ಟವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದನ್ನ ಆ ರಾಜಶಾಹಿ ಈ ಸಂದರ್ಭದೊಳಗೆ ಮಿತಿಯೊಳಗೇನೆ ಅನುಷ್ಠಾನಕ್ಕೆ ತಂದವರು. ಅದನ್ನ ವಿಸ್ತರಣೆ ಮಾಡಿದವರು ದೇವರಾಜ ಅರಸರು.
ಮೂರು ಒಂದು ಐಕಾನ್ ರೀ. ನಾನು ಇನ್ನೂ ಸ್ವಲ್ಪ ಬಸವಣ್ಣ, ನಾಲ್ವಡಿ, ದೇವರಾಜ ಅರಸು. ನಾನು ಇನ್ನೂ ಸ್ವಲ್ಪ ಈ ಮೂರು ಜನರಿಗೆ ನಮ್ಮ ಸಮಕಾಲೀನ ರಾಜಕಾರಣಿಗಳು ನೆನಪು ಮಾಡ್ಕೊಳಲ್ರಿ. ಅದೇ ನಾನು ವಿಶ್ವೇಶ್ವರಯ್ಯ ವಿರೋಧ ಮಾಡಿದವರು ವಿಶ್ವೇಶ್ವರ ಯೂನಿವರ್ಸಿಟಿ ಇದೆ, ವಿಶ್ವೇಶ್ವರ ಅಂದ್ರೆ ನಾವು ಮಿತ್ತನ್ನ ಹೆಚ್ಚು ನಂಬ್ತೀವಿ. ಮಿತ್ ಇದೆಯಲ್ಲ, ಈ ಸುಳ್ಳು ಇದೆಯಲ್ಲ, ಅದು ಬಹಳ ಬೇಗ ನಂಬ್ತೀವಿ. ಯಾಕಂದ್ರೆ ಸುಳ್ಳು ಬಹಳ ಸುಂದರವಾಗಿರುತ್ತೆ. ನೋಡಿ, ನೀವು ಹೇಳಿದ್ದನ್ನ ನಾನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಇಡೀ ಕರ್ನಾಟಕದ ಇದಕ್ಕೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಕೊಟ್ಟಿದ್ದು ಬಸವಾದಿ ಶರಣರು, ಅದ್ರ ಬಗ್ಗೆ ಡೌಟ್ ಇಲ್ಲ. ಇಡೀ ಕರ್ನಾಟಕಕ್ಕೆ ಅದು ಹೆಚ್ಚು ಪ್ರಸ್ತುತಿ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಮೈಸೂರು ವಿಭಾಗದಲ್ಲಿ. ಮೈಸೂರು ವಿಭಾಗದಲ್ಲಿ ಫಸ್ಟ್ ನನ್ನ ಪ್ರಕಾರ ಬಸವಣ್ಣನ ಆಶಯಗಳನ್ನ ಈಡೇರಿಸಿದವರು ಟಿಪ್ಪುವಿನ 100 ವರ್ಷದ ನಂತರ ನಾಲ್ವಡಿಯ 100 ವರ್ಷದ ನಂತರ ದೇವರಾಜ ಅರಸು. ಪರಂಪರೆ ಹೀಗೆ ಬರುತ್ತೆ. ಅದನ್ನ ಮೂಲ ಮಾತ್ರ ಬಸವಣ್ಣನ. ಅಂದ್ರೆ ಇದನ್ನ ಕಂಟಿನ್ಯೂ ಮಾಡುವಂತಹ ಒಂದು ಪ್ರಕ್ರಿಯೆ ಕಾಣಿಸ್ತಲೇ ಇಲ್ಲ. ಹೂ ಈಸ್ ನೆಕ್ಸ್ಟ್ ಆಫ್ಟರ್ ದೇವರಾಜ ಅರಸು? ಯಾರು ಕಾಣಿಸ್ತಾರೇ ಇಲ್ಲ. ನೋಬಡಿ ಈಸ್ ದೇರ್. ಇದು ಈ ಪರಿಸ್ಥಿತಿ ನಮ್ಗೆ ಬರಬಾರ್ದಾಗಿತ್ತು. ಇವತ್ತು ಇನ್ನೊಬ್ಬ ದೇವರಾಜ ಅರಸು ಬೇಕು, ಇನ್ನೊಬ್ಬ ಬಸವಣ್ಣ ಬೇಕು, ಇನ್ನೊಬ್ಬ ಟಿಪ್ಪು ಬೇಕು, ನಮ್ಗೆ ಇನ್ನೊಬ್ಬ ನಾಲ್ವಡಿ ಬೇಕು ಅನಿಸ್ತಾ ಇದೆ. ನಮ್ಗೆ ಇಲ್ಲಿ ಒಂದು ನಿರ್ವಾತ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ನಮಗೆ ಆ ಹೋಪ್ ಅಂತ ನಾವೇನ್ ಅಂದ್ಕೊಳ್ತೀವಿ, ನಂಬಿಕೆ ಅಥವಾ ಇದನ್ನ ನಂಬೋದಾ, ಇದನ್ನ ಒಪ್ಪಬೋದಾ ಅಂತ ಹೇಳ್ಬಿಟ್ಟು ಆ ಹೋಪೇ ಕಾಣಿಸ್ತಂತ ಪರಿಸ್ಥಿತಿಯಲ್ಲಿ ನಾವು ತರಬಿಟ್ಟಿದ್ವಿ. ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಅನೇಕ ಜನ ಭಾಷಣ ಮಾಡಕ್ ನಮ್ಮನ್ನೆಲ್ಲ ಕರೀತಾರೆ, ನಿಮ್ಮನ್ನು ಕರೀತಾರೆ, ನನ್ನ ಕರೀತಾರೆ. ನಾವೊಂದು 5-6 ಜನ ಬಿಟ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರೇ ಇಲ್ದಂಗ ಆಗ್ತಾ ಇದೆ. ಬಹುಶಃ ಇನ್ನ 20 ವರ್ಷಗಳಲ್ಲಿ ಒಬ್ರು ಸಿಗಲ್ವೇನೋ ಅಂತ ಅನ್ಸುತ್ತೆ. ಮತ್ತೆ ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹಿಂದಿನ ವರದಿ ಮತ್ತೆ ಈಗ ನಾಗಮೋಹನ್ ದಾಸ್ ಅವ್ರದ್ದು, ಇಲ್ಲಿ ಎಲ್ಲರೂ ನಂಬರ್ ಅಷ್ಟೇ ನೋಡ್ತಿದಾರಲ್ಲ ಸರ್. ನಮ್ಮ ಜನಸಂಖ್ಯೆ ಹೆಚ್ಚು, ಇವ್ರ ಜನಸಂಖ್ಯೆ ಹೆಚ್ಚು. ರಾಜಕಾರಣಿಗಳ ಅನಿವಾರ್ಯತೆನೋ ಅಥವಾ ಸಮುದಾಯ ಅಲ್ಲ, ಅದು ನಿಮ್ಮ ಶಕ್ತಿ ಪ್ರದರ್ಶನ ಅಷ್ಟೇ. ಶಕ್ತಿ ಪ್ರದರ್ಶನ ಆಗ್ತದೆ. ನಾನು ಅದನ್ನೇ ಆಗ್ಲಿಂದ ಹೇಳ್ತಾ ಇರೋದು. ನೀವು ಮೀಸಲಾತಿ ಅಂತ ಬಂದಾಗ ನಿಮ್ಮ ಜಾತಿಯ ಅಂಕಿಅಂಶಗಳನ್ನ ಇಟ್ಕೊಂಡು ಫೈಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಒಳ ಮೀಸಲಾತಿ ಕೊಡುವಾಗ ನಿಮ್ ಜಾತಿಯ ಅಂಕಿಅಂಶಗಳು ಇಟ್ಕೋಬೇಕಾ, ನೀವು ಪ್ರಾತಿನಿಧ್ಯವನ್ನು ಇಟ್ಕೋಬೇಕಾ, ನಿಮಗೆ ರೆಪ್ರೆಸೆಂಟೇಷನ್? ಅದನ್ನ ಅಂಬೇಡ್ಕರ್ ಅವರು ಯೂಸ್ ಮಾಡುವಾಗ ರಿಸರ್ವೇಶನ್ ಅಂತ ಕರೆಯಲ್ಲ, ಅವರು ಅಡೆಕ್ವೇಟ್ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ, ತಕ್ಕದಾದ ಪ್ರಾತಿನಿಧ್ಯ ಅಂತ ಕರೀತಾರೆ. ಆ ಪ್ರಾತಿನಿಧ್ಯದ ಬಗ್ಗೆನ ಮೂಲ ಅಂಶವಾಗಿ ಇಟ್ಕೊಂಡು ಒಳ ಮೀಸಲಾತಿ ಡಿಸೈಡ್ ಮಾಡ್ಬೇಕೆ ಹೊರತು ನಿಮ್ಮ ಜನಸಂಖ್ಯೆ ಆಧಾರ ಇಟ್ಕೊಂಡು ಡಿಸೈಡ್ ಮಾಡೋದು ತಪ್ಪು ಅಂತ ನಾನು ಬಹಳ ಬಲವಾಗಿ ನಂಬಿರುವಂತವ್ರು. ಯಾಕಂತಂದ್ರೆ ನನಗೆ ಇಷ್ಟು ಒಂದ್ ಸ್ವಲ್ಪ 1% ಆದ್ರೂ ಸಂವಿಧಾನದ ಜ್ಞಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳು ನನ್ನಲ್ಲಿ ಇರೋದ್ರಿಂದಾಗಿ ನಾನು ಇದನ್ನ ಹೇಳ್ಬೋದೆ. ಯಾಕಂದ್ರೆ ಅಂಬೇಡ್ಕರ್ ಅವರೊಂದು ಸಮುದ್ರ, ಆದ್ರೆ ಒಂದು ತೊಟ್ಟ ನೀರನ್ನು ಕೂಡ ನಾನು ನೋಡಿರ್ಬೋದೇನೋ, ಅಷ್ಟರಲ್ಲಿ ನಾನು ಇಷ್ಟನ್ನು ಹೇಳ್ಬಹುದು. ಅಂದ್ರೆ ಸಾಮಾಜಿಕ ನ್ಯಾಯ ನೀವು ಕೊಡ್ಬೇಕಾದ್ರೆ ಪ್ರಾತಿನಿಧ್ಯದ ಆಧಾರವನ್ನು ಇಟ್ಕೊಂಡು ಮಾಡಬೇಕು ಅನ್ನೋದು ನನ್ನ ಬಲವಾದ ಪ್ರತಿಪಾದನೆ. ಸದ್ಯದ ಬೆಳವಣಿಗೆಗಳು ಅಂಬೇಡ್ಕರ್ ಅವರ ಒಟ್ಟಾಶಯ ಏನಿತ್ತಲ್ರಿ, ಸಾಮಾಜಿಕ ನ್ಯಾಯದ ಆಶಯ ಅಥವಾ ತಕ್ಕ ಪ್ರಾತಿನಿಧ್ಯದ ಆಶಯಕ್ಕೆ ತಕ್ಕದಾಗಿ ನಡೀತಿಲ್ಲ ಅಂತ ಅನಿಸ್ತದೆ. ನಿಜವಾಗ್ಲೂ ನಡೀತಾ ಇಲ್ಲ. ಅಂಬೇಡ್ಕರ್ ಇಲ್ಲಿ ಗೌಣ ಆಗಿದ್ದಾರೆ, ಕಾಣಿಸ್ತಾನೆ ಇಲ್ಲ ಅಂಬೇಡ್ಕರ್. ಅಂಬೇಡ್ಕರ್ ಇದ್ದಿದ್ರೆ ಇದು ಈ ಮಟ್ಟಕ್ಕೆ ಹೋಗ್ತಾ ಇರ್ಲಿಲ್ಲ. ಎಲ್ಲೋ ಒಂದು ಕಡೆ ಆಗ್ಲೇ ಹೇಳ್ದಂಗೆ ಅಂತಃಕರಣದ ಮಾತುಗಳು ಬರ್ತಾ ಇದ್ವು, ಅಂತಃಕರಣದ ಮಾತುಗಳೇ ಬರ್ತಾ ಇಲ್ಲ. ಅವ್ರ ಭಾಷೆ, ಅವರ ನುಡಿಕಟ್ಟೆಗಳನ್ನ ಗಮನಿಸಿ ನೀವು ಮಾತಾಡ್ತಾ ಇರುವಂತವ್ರ ಭಾಷೆ ಮತ್ತು ನುಡಿಕಟ್ಟೆಗಳನ್ನ. ಇನ್ನೊಬ್ಬರನ್ನ ಬಹಳ ಕೀಳಾಗಿ ನೋಡುವಂಥದ್ದು, ತನ್ನ ಜಾತಿಯನ್ನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಕೊಳ್ಳುವಂತಹ ಮಟ್ಟಕ್ಕೆ ಒಂದು ರೀತಿಯ ಶ್ರೇಷ್ಠತೆಯ ವ್ಯಸನಕ್ಕೆ ಅವರು ಜಾರು ಬಿಟ್ಟಿದಾರ ಅಂತ ಅನಿಸ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ಅಂಬೇಡ್ಕರಿಂದ ಬಹಳ ದೂರ ಆಗ್ತಾ ಇದ್ದೇವೆ ನಾವೆಲ್ಲ ಅಂತ ಅನ್ಸುತ್ತೆ. ಅದೊಂದು ನಿಜವಾಗ್ಲೂ ಆತಂಕ ಕಾಡ್ತಾ ಇದೆ ನನಗೆ. ಸರ್, ಇಲ್ಲಿವರೆಗೂ ಈ ದಿ ಫೈಲ್ ಟಾಕ್ನಲ್ಲಿ ಒಂದು ಅರ್ಥಪೂರ್ಣ ಸಂವಾದ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಏನೇನು ಎಲ್ಲ ಚರ್ಚೆ ಮಾಡಿದ್ದೀವಿ. ಇದು ನಮ್ಮ ಚಳುವಳಿಗಾರರಿಗೂ ಸದ್ಯ ಮೀಸಲಾತಿ, ಒಳ ಮೀಸಲಾತಿಯ ಸಂಘರ್ಷದಲ್ಲಿ ಪಾಲುದಾರರು ಎಲ್ರಿಗೂ ಒಂದಷ್ಟು ಹೊಳವುಗಳು ಕೊಟ್ಟರೆ ಇವತ್ತಿನ ನಮ್ಮ ಮಾತುಕತೆ ಅರ್ಥಪೂರ್ಣ ಅಂತ ಅನ್ಕೊಂಡಿರ್ತೀನಿ. ನನಗೂ ಕೂಡ ಬಹಳ ಸಂತೋಷ ಆಗಿದೆ. ಯಾವುದೇ ನಾನು ಇಲ್ಲಿ ಪೂರ್ವಗ್ರಹ ಇಟ್ಕೊಂಡು ಮಾತಾಡಿಲ್ಲ. ನಾನು ಒಂದು ಸಾಮಾಜಿಕ ಕಾಳಜಿ ಇಟ್ಕೊಂಡು ಮಾತಾಡಿದ್ದೀನಿ. ಇದರಿಂದಾಗಿ ಯಾರಿಗಾದ್ರೂ ಬೇಸರ ಆಗಿದ್ರೆ, ನೋವಾಗಿದ್ರೆ
ಅದಕ್ಕೆ ನಾನು ಕಾರಣಕರ್ತನಲ್ಲ. ಆದ್ರೆ ನಾನು ನಿಷ್ಠೂರವಾಗಿ ಒಬ್ಬ ಅಂಬೇಡ್ಕರ್ ವಾದಿಯಾಗಿ ನಾನು ಮಾತಾಡಬೇಕಾಗಿರೋದನ್ನ ನಾನು ಸ್ಪಷ್ಟವಾಗಿ ಮಾತಾಡಿದ್ದೀನಿ. ಈ ಅವಕಾಶವನ್ನು ನನಗೆ ಮಾಡಿಸ್ಕೊಟ್ಟಂತ ನಮ್ಮ ಫೈಲ್ಗೂ ಮತ್ತು ಬಹಳ ಅರ್ಥಪೂರ್ಣವಾಗಿ ನೀವು ನನ್ನ ಸಂದರ್ಶನ ಮಾಡಿದ್ರೆ ನಿಮಗೂ ಕೂಡ ನಾನು ವಂದನೆ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನು ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನು ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.